ಫ್ರೆಂಡ್ಸ್, ಅದು ಡೇ 3. ಸೊ ಇವಾಗ ಜಸ್ಟ್ ಎದ್ವಿ. ಸೊ ನೋಡಿ, ಇದೇ ಮಲ್ಪೆ ಜಂಕ್ಷನ್ ವ್ಯೂ. ರಾತ್ರಿ ಕಾಣಿಸಿರಲ್ಲ. ಸೊ ಇದೇ ಬ್ರಿಡ್ಜ್, ಮಲ್ಪೆ ಜಂಕ್ಷನ್ ಬ್ರಿಡ್ಜ್ ಇದು. ಸೊ ಅಲ್ಲೇನು ರೋಡ್ ಇದೆ ಅದು ಬೀಚ್ಗೆ ಹೋಗುತ್ತೆ, ಆಯಿತಾ. ಸೊ ಇವಾಗ ಸದ್ಯಕ್ಕೆ ಗೋಯಿಂಗ್ ಟು ಹ್ಯಾವ್ ಟೀ. ಸೊ ಟೀ ಕುಡಿಯೋಕೆ ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ಒಳ್ಳೆ ನಿದ್ದೆ ಬಂತು ರಾತ್ರಿ, ಚೆನ್ನಾಗಿತ್ತು. ಗುಡ್ ಮಾರ್ನಿಂಗ್. ಆಯ್ತಾ ನಾಷ್ಟ ಆಯ್ತಾ? ಅಲ್ಲೇ ಹೋಗಿ ಆ ಕೂಪನ್ ಯೂಸ್ ಮಾಡಿದ್ರೆ 5% ಡಿಸ್ಕೌಂಟ್. ಐ ಡೋಂಟ್ ನೋ 5%. ಕೋಲಾರಕ್ಕೆ 5% ಡಿಸ್ಕೌಂಟ್ ಇದೆಯಂತೆ. ಸೊ ನೋಡಿ, ಅಲ್ಲೇ ಇದೆ. ಅದು ಕಾಣಿಸುತ್ತೆ, ಹೋಟೆಲ್ ರತ್ನ ಪ್ಯಾಲೇಸ್ ಅಂತ. ಹುಡುಗಿರಿಂದ ಒಂದು ಬೋರ್ಡ್ ಇದೆ, ಹೋಟೆಲ್ ರತ್ನ ಪ್ಯಾಲೇಸ್. ಓಕೆ, ಸೊ 5% ಡಿಸ್ಕೌಂಟ್ ಕೊಡ್ತಾರೆ. 5% ಎಷ್ಟು ಪರ್ಸೆಂಟ್ ಗೊತ್ತಿಲ್ಲ ಗುರು. ಒಟ್ಟಲ್ಲಿ ಇಲ್ಲಿರೋ ಉಡುಪಿ ಹೋಟೆಲ್ ಇದು ಅಂತೆ. ಸೂಪರ್ ತಗೊಂಡ್ಬಂದ್ವಿ. ಸೊ ಲೆಟ್ಸ್ ಸಿ. ಹಲೋ ಗೈಸ್. ಸೊ ಇವಾಗ ರೆಡಿ ಆಗಿದ್ದೀವಿ. ಸೊ ಇವತ್ತು ಡೇ 3. ಸೊ ಇವಾಗ ರೆಡಿ ಆಗಿಬಿಟ್ಟು ನನ್ನ ಹತ್ರ ಒಂದಷ್ಟು ಕಪಲ್ ಆಫ್ ಪ್ಲೇಸಸ್ ನೋಡ್ಕೊಂಡಿದ್ದೀನಿ, ಯಾವ್ದು ಹೋಗ್ಬೇಕು ಅಂತ. ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇಲ್ಲೊಂದಿದೆ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಬೋದು. ಮತ್ತೆ ಇನ್ನೊಂದು ಮ್ಯೂಸಿಯಂ ಅಂತ ಇದೆ, ಬಟ್ ಆದರೆ ಅದು 300 rupees per person. ಆ್ಯಂಡ್ ಆಲ್ಸೋ ತುಂಬ ಜನ ಅದರಲ್ಲಿ ಇಟ್ಸ್ ನಾಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹಾಕಿದ್ರು. 300 rupees ಇಸ್ ಟು ಎಕ್ಸ್ಪೆನ್ಸಿವ್ ಅಂತ. ಅಮೌಂಟ್ ಪ್ರಶ್ನೆ ಅಲ್ಲ, ಬಟ್ ಆದರೆ ಇವಾಗ ನಮಗೆ ಒಂದಿನದಲ್ಲಿ ಎಷ್ಟು ಪ್ಲೇಸಸ್ ಆಗುತ್ತೆ ಅಷ್ಟು ಕವರ್ ಮಾಡಬೇಕು. ಸೊ ಹಂಗಾಗಿ ಮ್ಯೂಸಿಯಂಗೆ ಹೋದರೆ ಒಂದು 2 ರಿಂದ 2.5 hour ಹೋಗುತ್ತೆ ಅನಿಸುತ್ತೆ. ಸೊ ಹಂಗಾಗಿ ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಮ್ಯೂಸಿಯಂನ. ಸೊ ಇವಾಗ ಫಸ್ಟು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿಕೊಂಡು, ಹ್ಯಾಂಗಿಂಗ್ ಬ್ರಿಡ್ಜಿಂದ ವಾಪಸ್ಸು ಮಲ್ಪೆ ಬೀಚ್, ಅದಾದಮೇಲೆ ಡೆಲ್ಟಾ ಪಾಯಿಂಟ್, ಅದಾದಮೇಲೆ ಇನ್ನೊಂದು ಕಾಪು ಬೀಚ್ ಒಂದು ನೋಡೋಣ ಅಂತ ಪ್ಲಾನು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ. ಮತ್ತು ನನಗೆ ಇನ್ನೊಂದು ತುಂಬ ಪ್ಲೇಸಸ್ ಕವರ್ ಮಾಡೋದಕ್ಕಿಂತ ಯಾವ ಪ್ಲೇಸ್ಗೆ ಹೋಗ್ತೀವೋ ಅಲ್ಲಿ ನಾವು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ನೋಡೋಣ, ಯಾವ್ದಾದ್ರು ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಅಲ್ಲೇ ಸೆಟ್ಲ್ ಆಗಿಬಿಡ್ತೀನಿ ಫುಲ್ ಡೇ. ಬೇರೆ ಪ್ಲೇಸಸ್ ಕವರ್ ಆಗಿಲ್ಲ ಅದನ್ನು ಪರವಾಗಿಲ್ಲ. ಸೊ ಸದ್ಯಕ್ಕೆ ಇಷ್ಟಿದೆ ಇವಾಗ ಲಿಸ್ಟಲ್ಲಿ. ಸೊ ಫಸ್ಟು ಹ್ಯಾಂಗ್ ಬ್ರಿಡ್ಜ್ ಹೋಗೋಣ. ಸೊ ದಟ್ಸ್ ಆಲ್. ಸೊ ಆಲ್ ಸೆಟ್. ಸೊ ಇವಾಗ ಸದ್ಯಕ್ಕೆ ನಾವು ಎಲ್ಲಿದ್ದೀವಿ ಅಂದರೆ, ಸೊ ಇದೇನು ನೋಡ್ತಾ ಇದ್ದೀರೋ ನನ್ನ ಹಿಂದೆ ಇದು ಮಲ್ಪೆ ಜಂಕ್ಷನ್. ಸೊ ಇಲ್ಲಿಂದ ಈ ರೋಡ್ ಬಸ್ ಹೋಗ್ತಾ ಇದೆ, ಕಾಣಿಸ್ತಿದೆಯೋ ಗೊತ್ತಿಲ್ಲ. ಸೊ ಆ ರೋಡ್ ಸ್ಟ್ರೈಟ್ ಹೋದ್ರೆ ಮಲ್ಪೆ ಬೀಚ್. ಸೊ ಇಲ್ಲಿಂದ ಐ ಥಿಂಕ್ ಅಪ್ರಾಕ್ಸ್ ಲೆಸ್ ದೆನ್ 10 kilometers ಇಲ್ಲಿಂದ. ಸೊ ದಟ್ಸ್ ವೇರ್ ಐ ಆಮ್. ಸೊ ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ಗೆ
ಗೋ ದಟ್ ಸೈಡ್. ಬನ್ನಿ ಹೊಡೋಣ. ರೂಮ್ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಆಲ್ ಸೆಟ್, ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಇವಾಗ ಸ್ವಲ್ಪ ರೂಮ್ ಮೆಸ್ಸಿ ಆಗಿದೆ. ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ಇವಾಗ ವೆಲ್ ಚೆಕ್ಔಟ್ ದ ರೂಮ್. ಸೊ ಬನ್ನಿ ಮಾಡೋಣ. ಸೊ ಅಷ್ಟೇ. ಸೊ ವಿ ಆರ್ ಲೀವಿಂಗ್ ನಾವು. ಹಾಂ ನೋಡಿದೆ ಕಾರ್ ಬಂದ್ಬಿಟ್ಟಿದ್ದಾರೆ. ಆಡಿಯೋ ಒಂದು ಕಾರ್ ಬಂದ್ಬಿಟ್ಟಿದೆ. ಸೊ ಕಾರ್ ತೆಗೆದ್ರೆ ನಮ್ಮ ಕಾರ್ ತೆಗಿಬೋದು. ಹೊರಗಡೆ ಬಂದು 2 ನಿಮಿಷ ಆಗಿಲ್ಲ. ಲುಕ್ ಅಟ್ ಮೈ ಸ್ವೆಟ್. ಅಯ್ಯೋ ಅಷ್ಟೊಂದು ಹ್ಯುಮಿಡಿಟಿ ಇಲ್ಲಿ ಒಳಗಡೆ. ಬಂದಿದ್ದೀವಿ ಹ್ಯಾಂಗಿಂಗ್ ಬ್ರಿಡ್ಜ್. ಇದೇ ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲಿಂದ ಆ ಸೈಡ್ ಹೋಗೋದು ಅನ್ಸುತ್ತೆ. ಅದ್ರ ಮುಂದೆ ಹೋಗ್ಬಿಡೋಣ. ಕೈಕಿಂಗು ಇದೆ, ಬಟ್ ಕೈಕಿಂಗ್ ಏನು ಮಾಡಲ್ಲ ನಾವು. ಇಷ್ಟೊಂದೆಲ್ಲ ಕಷ್ಟ ಪಟ್ಕೊಂಡ್ ಬಂದ್ರೆ ಬೋರ್ಡ್ ನೋಡಿ ಇಲ್ಲಿ ಟೆಂಪರರಿಲಿ ಕ್ಲೋಸ್ಡ್. ಬೋಟಿಂಗ್ ಟೈಪಿಂಗ್ ಮಾತ್ರನಾ? ಅಂದ್ರೆ ಏನ್ ಪ್ರಾಬ್ಲಮ್? ಗ್ರೀಸಿಂಗ್ ಎಲ್ಲ ಮಾಡ್ತಾ ಇದಾರೆ. ಆಚಾ ರಿನೋವೇಷನ್ ವರ್ಕ್. ಅದರಿಂದ ಈಗ ನೆಕ್ಸ್ಟ್ ಮಂತ್ ಅಕ್ಟೋಬರ್ 1ನೇ ತಾರೀಕಿಂದ ಓಪನ್ ಆಗುತ್ತೆ. ಓಕೆ ಓಕೆ. ಇದು ಬೇರೆ ಏನಿದೆ? ಬೋಟಿಂಗ್ ಇದೆ, ಕಾಯಿಕಿಂಗ್ ಇದೆ. ಕಾಯಿಕಿಂಗ್ ಎಷ್ಟು ಚಾರ್ಜಸ್? ಇದು ಕಾಯಿಕಿಂಗ್ ಬಂದು ಪರ್ ಪರ್ಸನ್ 150. 30 ಮಿನಿಟ್ಸ್ ಟೈಮ್ ಇರುತ್ತೆ. 30 ಮಿನಿಟ್ ಮೇಲೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಎಕ್ಸ್ಟ್ರಾ ಮಾಡಿದ್ರು ಚಾರ್ಜಸ್ ಏನು ಮಾಡಲ್ಲ. ಒಟ್ನಲ್ಲಿ ಟೋಟಲ್ ಆಗಿ ಅವ್ರು ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬರ್ಬೋದು. ಬೋಟಿಂಗ್ ಬಂದು ಅಪ್ ಅಂಡ್ ಡೌನ್ ಬಂದು 4 ಕಿಲೋಮೀಟರ್ ಗಂಟ ಓಟ್ ಬರ್ತೀವಿ. ಪರ್ ಪರ್ಸನ್ 250 ಅವರಿಗೆ. ಒಂದು 8 ಮೆಂಬರ್ಸ್ ಇದ್ರೆ 200, 5 ಮೆಂಬರ್ಸ್ ಗಂಟ ಇದ್ರೆ 250 ಗಂಟ ಚಾರ್ಜ್ ಮಾಡ್ತೀವಿ. 250 ಓಕೆ. ಇದು ಹೇರೂರ್ ಅಲ್ಲ? ಇದು ಹೇರೂರು ಹ್ಯಾಂಗಿಂಗ್ ಬ್ರಿಡ್ಜ್. ಓಕೆ ಓಕೆ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಕ್ಲೋಸ್ ಆಗಿದೆ. ಬಟ್ ಬೇರೆ ಆಕ್ಟಿವಿಟೀಸ್ ಇದೆ. ಬೋಟಿಂಗ್ ಇದೆ ಮತ್ತೆ ಕೈಕಿಂಗ್ ಇದೆ. ಸೊ ನೋಡಿ, ಇಷ್ಟ ಇದ್ರೆ ಬರ್ಬೋದು ಇಲ್ಲಿಗೆ. ರೋಡ್ ಇಲ್ಲಿ ಇದೊಂದೇ ರೋಡ್ ಇರೋದಾ? ಈ ರೋಡ್ ಮತ್ತೆ ಈ ಕಡೆ ಒಂದು ರೋಡ್ ಇದೆ. ಇಲ್ಲಿಂದ 1 ಕಿಲೋಮೀಟರ್ ಅಲ್ಲ 300 ಮೀಟರ್ ಗಂಟ ಚಿಕ್ಕದಿದೆ. ಅದಾದ್ಮೇಲೆ ದೊಡ್ಡ ರೋಡ್ ಇದೆ. ಇದು ಹೆಬ್ರಿ ಮತ್ತೆ ಬ್ರಹ್ಮವರ ಆಗುಂಬೆ ಹೋಗುವಂತ ರೋಡ್ ಇದು. ಬರೀ ಒಂದು 300 ಮೀಟರ್ ಅಲ್ಲಿ ದೊಡ್ಡ ರೋಡ್ ಸಿಗುತ್ತೆ. ಪ್ಲೇಸಸ್ ಇನ್ನು ಬೇರೆ ಏನು ಇಲ್ಲ ಅಲ್ಲ ಈ ಸೈಡ್? ಏನಿದ್ರು ಈ ಕಡೆ ಈ ಕಡೆ ಬಂದು ಹೆಬ್ರಿ ಆಗುಂಬೆ ತೀರ್ಥಹಳ್ಳಿ ಈ ಕಡೆ ಹೋಗೋದು. ಅಚ್ಚಾ, ಬೋಟಿಂಗ್ ಹಾಕೋಣ ಮಾತ್ರ 7 ಫೀಟ್ ಗಂಟ ಆಗುತ್ತೆ. ಇಲ್ಲಾಂದ್ರೆ ಇವಾಗ 4 ಫೀಟ್ ಅಷ್ಟೇ. ಓಕೆ, ಟ್ರೈ ಮಾಡೋಣ. ಅವೆಲ್ಲ ಇದ್ರೆ ನೀವು ಕಾಯ್ಕಿಂಗ್ ಮಾಡಕ್ಕೆ ಆಗಲ್ಲ. ತಿನ್ಕೊಂಡ್ಬಿಡ್ತೇವೆ. ಓಕೆ, ಮೀನಿದೆ, ಮೀನು ತಿನ್ಕೊಂಡ್ಬಿಡ್ಬೋದು. ಓಕೆ, ಸೊ ಒಂದು ರೌಂಡ್ ಹೋಗ್ಬೇಡ.
ಬರೀ ರೈಟ್ ಸೈಡ್ ಅಲ್ಲೇ ಮಾಡ್ತಾ ಇದ್ರೆ ಬೋಟ್ ಲೆಫ್ಟ್ ಹೋಗುತ್ತೆ, ಬರೀ ಲೆಫ್ಟ್ ಇಂದಾನೇ ಮಾಡ್ತಾ ಇದ್ರೆ ರೈಟ್ ಹೋಗುತ್ತೆ. ನೀವು ಒಂದ್ಸಲ ರೈಟ್ ಒಂದ್ಸಲ ಲೆಫ್ಟ್ ಮಾಡಿದಾಗ ಸ್ಟ್ರೈಟ್ ಹೋಗುತ್ತೆ. ಈ ಪೊಸಿಷನ್ ನಾನು ಇಟ್ಕೊಂಡಿದ್ದೀನಲ್ಲ, ಇದನ್ನ ಈ ರೀತಿ ಬೆಂಡ್ ಮಾಡಬೇಡಿ, ನೇರವಾಗಿರ್ಲಿ. ಈ ತರ ಬೆಂಡ್ ಮಾಡ್ಬಿಟ್ಟು ನೀವು ಮಾಡಿದಾಗ ಏನಾಗುತ್ತೆ, ಬರೀ ನೀರ್ ಕಟ್ಟಾಗುತ್ತೆ, ನೀರ್ನ ಹಿಂದೆ ತೊಳಕ್ ಆಗಲ್ಲ. ಮತ್ತೆ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಗಿಡ ಎಲ್ಲ ಇರುತ್ತಲ್ವಾ, ಆ ಗಿಡದೊಳಗಡೆ ಹೋದ್ರೆ ಜಸ್ಟ್ ಹಿಂಗ್ ರಿವರ್ಸ್ ಮಾಡೋದು ವಾಪಸ್ ಬಂದ್ಬಿಡುತ್ತೆ. ಓಕೆನಾ? ಆಮೇಲೆ ಮಾಡ್ಬೇಕಾರೆ ನೋಡಿ, ಸುಮ್ಮನೆ ನಿಧಾನಕ್ಕೆ ಹಿಂಗ್ ಮಾಡಿದ್ರಲ್ಲ, ಸ್ವಲ್ಪ ಲಾಂಗ್ ಆಗಿ ತಗೊಂಡು ಒಂದ್ಸಲ ಹಿಂದೆ ತಳ್ಳಿ, ಇನ್ನೊಂದ್ಸಲ ಈ ರೀತಿ ತಳ್ಳಿದ್ರೆ ಕ್ಲೀನ್ ಆಗುತ್ತೆ. ಫಸ್ಟ್ ಈ ಸೈಡ್ ಹೋಗ್ಬೇಕು, ಆಮೇಲೆ ಈ ಸೈಡ್ ಬರ್ಬೇಕು. ಅಲ್ಲೊಂದು ದೊಡ್ಡ ಟವರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಹೋಗ್ಬೋದು. ಅಷ್ಟೇ ಡಿಸ್ಟೆನ್ಸ್ ಈ ಸೈಡ್ಗೂ ಹೋಗ್ಬೋದು. ಓಕೆ, ಫಸ್ಟ್ ಆ ಕಡೆ ಹೋಗಿ, ಆಮೇಲೆ ಶೂ ಇಲ್ಲೇ ಬಿಚ್ಬಿಡಿ, ಯಾಕಂದ್ರೆ ಅಲ್ಲಿ ನೀರು. ಓಕೆ, ಸೊ ಕೈಕಿಂಗ್ ಹೋಗ್ತಾ ಇದೀವಿ. ಅಲ್ಲೇ ಬಿಟ್ಬಿಡಿ ಅದು. ಸೊ ಕೈಕಿಂಗ್ ಆಯಿತು. ಕೈಕಿಂಗ್ ಬಿಸಿಲಲ್ಲಿ ಸ್ವಲ್ಪ ಕಷ್ಟ ಮಾಡೋದು. ಒಂದು 10 ರಿಂದ 15 ನಿಮಿಷ ಮಾಡಿ ಕೊಟ್ಬಿಟ್ವಿ. ಆ್ಯಕ್ಚುಲಿ ಟೈಮಿಂಗ್ಸ್ ಇರೋ 30 ಮಿನಿಟ್ಸು, ಬಟ್ ನಾವು 15 ನಿಮಿಷ ಮಾಡೋಕ್ಕಾಗಿದ್ದು ನಮ್ಮ ಕೈಯಲ್ಲಿ. 15 ಮಿನಿಟ್ಸ್ ಮಾಡಿ ಇಳಿದ್ಬಿಟ್ವಿ. ಬೇಡ, ಯಾಕಂದರೆ ಈ ಬಿಸಿಲಿಗೆ ಮತ್ತು ಹ್ಯೂಮಿಡಿಟಿನೂ ಇಲ್ಲಿ ಜಾಸ್ತಿ, ನಮಗೆ ತುಂಬ ಬೇಗ ಟಯರ್ಡ್ ಆಗ್ತದೆ. ಸೊ 15 ಮಿನಿಟ್ಸ್ ಮಾಡಿದ್ವಿ, ಬಟ್ ಚೆನ್ನಾಗಿದೆ. ಆ್ಯಕ್ಚುಲಿ ಬಿಸಿಲೇನೂ ಇಲ್ಲ ಅಂದರೆ, ಸ್ವಲ್ಪ ರೇನಿ ಸೀಸನ್ ಇದ್ದರೆ, ಸ್ವಲ್ಪ ಅಂದರೆ ಬಿಸಿಲು ಕಡಿಮೆ ಆಗಿ ಮಳೆ ಬರೋ ಥರ ವಾತಾವರಣ ಇದ್ದರೆ ಸಕ್ಕತ್ತಾಗಿರುತ್ತೆ ಮಾಡೋದಕ್ಕೆ. ಸೊ ಫುಲ್ ಎನರ್ಜಿ ನೀವು ಸೇವ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ಬೋದು. ಸೊ ಅಲ್ಲಿ ಬೋಟ್ ಇದೆಯಲ್ಲ, ಅದು ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಇವಾಗ ಸದ್ಯಕ್ಕೆ ಅಂತ ಓಡ್ತಾ ಇದೀವಿ. ಮತ್ತು